ಅವ ಅದು ಸೀರೆ ಕೊಟ್ಟೆ, ರೆಡಿ ಮಾಡಿಸ್ಕೋತಾರಂತೆ ಬ್ಲೌಸ್ನ ಅಶ್ವಿನಿ. ಆದರೆ ಒಂದು ಮಾತು ಕೇಳಿದ್ರೆ ಏನಂದರೆ, ಇದು ಎಂಗೇಜ್ಮೆಂಟಿಗೆ ಸೀರೆಕ್ಕಿಂತ ಗಾಗ್ರಾ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಲೆಹಂಗಾ ಅದು ಚೆನ್ನಾಗಿ ಕಾಣಿಸ್ತಿತ್ತು, ಹಾಕೊಂಡಿದ್ರೆ ಈಗೆಲ್ಲರೂ ಅದನ್ನೇ ಹಾಕೋತಾರೆ ಫ್ಯಾಷನ್ನ, ನಾನು ಅದನ್ನೇ ಹಾಕೊಳ್ಳ ಅಂತ ಕೇಳಿದ್ಲು. ಏನ ಅನ್ನಪ್ಪ, ಇವೆಲ್ಲ ಪ್ಯಾಸನ್ ಈಗ ಮಾಡ್ಕೊಂಡಾರ. ಶುಭ ಕಾರ್ಯಗಳಿಗೆ ಸೀರೆ ಉಟ್ರೆ ಚಂದ. ಅದ್ರಾಗೂ ನಾ ತೊಗೊಂಬಂದಿದ್ದು ಹಸಿರು ಸೀರೆ, ಇಳೆದಾಗ ಕೊಡೋದೆ ಹಸಿರು ಸೀರೆ. ಮತ್ತೀಗ ಅದನ್ನೇ ಬೇಡ ಅಂತಾಳ ಅಂದ್ರೆ ಹೆಂಗೀಗ? ಹಸಿರು ಕಲರ್ನಾಗ ಯಾವ್ದಾರ ಒಂದು ಗಾಗ್ರಾ ಹುಡುಕಿ ಹಾಕೊಂಡು ಹೋಲತ್ತ. ಹಸಿರು ಕಲರ್ನಾಗೆ ಇರ್ಬೇಕು ನೋಡಿ. ಮತ್ತೆ ಘಾಗ್ರಾ ಹಸಿರು ಕಲರ್ವಾ? ಸರಿ, ಸಿಗ್ತಾವ, ಅದಕ್ಕೇನಂತ ಹೇಳ್ತೇನೆ ತಗೋ, ಫೋನ್ ಹಚ್ಚಿ ಹಸಿರು ಕಲರ್ನೇ ಗಾಗ್ರಾ ಹುಡುಕಿ ಹಾಕು ಅಂತೇಳಿ. ಹಂಗಾರ ಮಾಡೋಣ. ಹಾಕೊಳಕ್ ನಾ ಏನು ಬೇಡ ಅನ್ನೋದಿಲ್ಲ, ಹಸಿರು ಕಲರ್ನಾಗ ಯಾವ್ದಾರ ಹುಡುಕನ್. ಈ ಸೀರೆ ಏನು ಮಾಡೋದಂತೆ ಮತ್ತಂಗಾರ? ಹಂಗಿದ್ರೆ ಈ ಸೀರೆ ಇಷ್ಟು ರೊಕ್ಕ ಕೊಡ್ತಾರ ಬದಲಿ ಗಾಗ್ರಾನೇ ತಂದು ಕೊಡ್ತಿದ್ನಲ್ಲ ನಕ್ಕಿಗೆ. ಈಗೂ ಏನಾಗಿಲ್ಲವಾ, ಸೀರೆ ಹೆಂಗಿದ್ದು ಹಂಗೆ ಐತಲ್ಲ, ಅದನ್ನೇ ಎಕ್ಸ್ಚೇಂಜ್ ಮಾಡಿಸ್ಬಿಡ ನಾನು. ಅಲ್ಲೇ ಗಾಗ್ರಾನು ಸಿಗ್ತಾವು, ಈ ಸೀರೆ ಬೇಡ್ರಿ ಅಂತ ಎಕ್ಸ್ಚೇಂಜ್ ಮಾಡಿಸಿ ಗಾಗ್ರಾ ತೊಗೊಂಡು ಕೊಟ್ರಾತು. ಮತ್ತೆಲ್ಲಿ ಬರಕೋಲಪ್ಪ ನಾನು. ನೀನೇ ಫೋನ್ ಹಚ್ಚಕ್ಕಿಗೆ ಆಕಿನ ಕರ್ಕೊಂಡು ಹೋಗು ಬಟ್ಟೆ ಅಂಗಡಿಗೆ. ಕರ್ಕೊಂಡು ಹೋಗಿ ಆ ಸೀರೆ ಎಕ್ಸ್ಚೇಂಜ್ ಮಾಡಿಸಿ ಮತ್ತೆ ಅದೇ ಅಂಗಡಿ ಒಳಗೆ ಏನು ಮಾಡು, ಗಾಗ್ರಾ ತಗೊಂಬಾ. ಹಾಂ ಸರಿವಾ, ಸರಿ ಸರಿ, ಹಾಗೆ ಮಾಡ್ತೀನಿ. ಆತಾತು, ಓ ಬಾ. ಅಯ್ಯೋ ದೇವ್ರೆ, ಅವಾಗೆಲ್ಲ ಶುಭ ಕಾರ್ಯಕ್ಕೆ ಸೀರೆನೇ ಉಡ್ತಿದ್ರಪ್ಪ. ಇವೊಂದು ಹುಚ್ಚರ್ಸಂತ ಈಗ ಫ್ಯಾಷನ್ ಮಾಡ್ತಾ ಒಂದಳತಿ. ಯಾರು ಏನು ಹಾಕೋತಾರ ಅನ್ನೋದಕ್ಕಿಂತ ಸಂಪ್ರದಾಯಬದ್ಧವಾಗಿ ಏನು ಹಾಕೋಬೇಕು ಅದನ್ನೇ ಹಾಕೋಬೇಕು. ಹೇಳೋರು ಯಾರು ಇವ್ರಿಗೆ? ಎಲ್ಲಿ ಹೋಲತ್ತ ಗೊತ್ತಿರೋ ಮನೆ ಹುಡುಗಿ ಶ್ರೀಕಾಂತ್ ಪಾಟೀಲ್ ಅವರು ಅಂದ್ರೆ ಅವರು ಚಲೋನೇ ಅದಾರ ಪಾಪ. ಅವ್ರ ಮನೆ ಹುಡುಗಿ ಅಂದರೆ ಅಡ್ಡಿ ಇಲ್ಲ. ಮನೆತನ ನೋಡಿ ಕನ್ಯೆ ತರಬೇಕು ಅಂತ ಹೇಳ್ತಾರೆ, ಅದೇನು ಸುಳ್ಳಲ್ಲ. ಮನೆತನ ಚಲೋ ಐತಿ, ಹಾಗಾಗಿ ಒಪ್ಕೊಂಡಿದ್ದೆ. ಈಕಿಗೆ ಅಲ್ಪ ಸ್ವಲ್ಪ ಕಲಿಸಿದ್ರತ್ ಮತ್ತೇನು ಮಾಡೋದು. ಹಂಗಲ್ಲವ ಹಿಂಗೆ, ಹಿಂಗಲ್ಲವ ಹಂಗೆ ಅಂತೇಳಿ ಕಲಿತಾಳೆ ನಿಧಾನಕ್ಕೆ. ಎಲ್ಲಿ ಹೋಗಿದ್ದಿ? ಅವ ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನವ. ಹೇಳೋಗಿದ್ನಲ್ಲ ನಾನು ಹಿಂಗೆ, ಇದು ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ ಅಂತೇಳಿ. ಅದು ಅವ್ರದ್ದು ಒಂದು ಫಂಕ್ಷನ್ ಐತಿ ಅಂತೇಳಿ. ಹೇಳಿದ್ದಿ. ಏನು ಹೇಳ್ತೀಯೋ, ಏನು ಕೇಳ್ತೀಯೋ, ಏನು ಅರಿಬಿಯೋ, ಏನು ಹುಟ್ಟೋ ನಿಂದು? ಈಗ ಹಿಂಗೆ ಮಾಡಾಕತ್ತಿ, ನಾಳೆ ನಿಮ್ಮ ಅತ್ತಿಗೆ ಬರ್ತಾಳೆ ಏನ? ಈಗೂ ನಾ ಇಲ್ಲ ಅಂತಂದ್ರೆ ಇಂಥವು ಹಾಕೊಂಡು ಅಡ್ಯಾಡ್ತಿರ್ತಿ. ಇಂಥವೆಲ್ಲ ಹಾಕೊಳಕ್ಕೆ ಹೋಗ್ಬೇಡ ಏನ? ಇಲ್ಲವ, ಎಲ್ಲ ಹಾಕೋತೀನಿ ನಾನು. ನೋಡ್ತೀನಿ ನೀನೆ ತಗೋದಿಟ್ಟಿದ್ದಿಲ್ಲನು ಏನ? ಮತ್ತೆ ಈಗ ಹಾಕೊಳ್ಳೋದು ಯಾವಾಗ ಹಾಕೋಬೇಕಂತ ಹಾಕೊಳ್ಳತ್ತಿರೋದು ಅಷ್ಟೇ. ಈಗೇನಾತ ಹೇಳು? ಹೌದು, ನಿಮ್ಮ ಅತ್ತಿಗೆ ಬರತ್ತಾಳ ಮನೆಗೆ ಏನ? ಇಷ್ಟ್ರಾಗ ಮದುವೆ ಆಕತ್ ನಿಮ್ಮ ಅಣ್ಣಂದು. ಆಮೇಲೆ ಅಕ್ಕಿ ಇದ್ರಿಗೆ ಬೈತಿರ್ತೇನೆ ನಾನು, ಹೆಂಗಿರ್ಬೇಕು ಹೆಣ್ಮಕ್ಳು ಏನು ಎತ್ತ ಅಂತ ಹೇಳ್ತಿರ್ತೀನಿ. ಅವಾಗೂ ನೀ ಹಿಂಗಿದ್ರೆ ನಿನ್ನ ಮಗಳ ಹಂಗದಳ, ನನಗೆ ಯಾಕೆ ಹೇಳ್ತಿ ಅಂತ ಕೇಳ್ತಾಳಕ್ಕಿ. ಅವಾಗ ಏನು ಮಾಡಲಿಲ್ಲ ನಾನು? ನೀ ಚಂದಾಗಿ ಇರೋದು ಕಲಿ ಯಾ ಮೊದಲ ಏನ? ನೀ ಹೇಳ್ಬೇಕು ನನ್ನ ಮಗಳಕ್ಕಿ ಆಕಿ ಇಲ್ಲಿ ಹಿಂಗಿರ್ತಾಳ, ಗಂಡನ ಮನ್ಯಾಗ ಹಂಗಿರಂಗಿಲ್ಲ, ಆಕಿ ಚಲೋ ಎಲ್ಲ ಕಲಿತಾಳ ಮಾಡ್ತಾಳ, ನಿಂದು ಗಂಡನ ಮನೆ ಇದು, ನೀ ಚಂದಾಗಿರ್ಬೇಕಿಲ್ಲೇ ಅಂತ ನೀ ಹೇಳ್ಬೇಕು. ಹೌದಾ? ಏನಂತ ತಿಳ್ಕೊಂಬಿಟ್ಟಿ ನನ್ನ? ಮೊದಲು ಆಕಿಗೆ ಬುದ್ಧಿ ಹೇಳಕ್ಕಿಂತ ಮುಂಚೆ ನೀ ನೆಟ್ಟಿಗಿರೋದು ಕಲಿ ಮೊದಲು ನನಗೆ ಏನ? ನಾಳೆ ನಿನ್ನ ಗಂಡನ ಮನೆಗೆ ಹೆಂಗೆ ಬಗ್ಗಿಸ್ತಾರ ಗೊತ್ತಿಲ್ಲ ನನಗೆ, ಅವಾಗ ನಿನಗೂ ಗೊತ್ತಾಕತಿ. ಆತ ನಾನೇನು ಈಗ ಏನು ಮಾಡ್ತಾ ಇದ್ದೀನಿ? ಎಲ್ಲದಕ್ಕೂ ನಂಗೆ ಬೈದು ಅಂತ ಕಲ್ತೀನಿ. ನೀನು ಏನು ಮಾಡ್ತೀಯ ನೋಡವ, ನಿನಗೆ ಬಿಟ್ಟಿದ್ದು. ಹೋಗು, ಏನಾರು ಕೆಲಸ ಬಗ್ಸಿದ್ರೆ ನೋಡೋಗು. ಕೆಲಸಕ್ಕೆ ಬಂದಿಲ್ಲ ಇವತ್ತು. ಒಂದು 4 ಬಾಂಡೆ ಅದಾವ ಸಿಂಕ್ನ್ಯಾಗ, ಹೊಸ ಬಾಂಡೆ ತಿಕ್ಕೋಗು. ನನಗೆ ಆಗಲ್ಲ ನಿಂತು ಮಾಡಕ್ಕೆ, ನಡ ಅನ್ನೋದು ಹೋಗತ್ತೆ, ಅಡುಗೆ ಮಾಡಿಟ್ಟು ಬಂದಿನಿ. ಆತು, ತಿಕ್ತೀನಿ. ಈಗ ನಾ ತಿಕ್ತೀನಿ, ಅತ್ತಿಗೆಮ್ಮ ಮನೆಗೆ ಬಂದಲ್ಲ ಅವ್ರು ತಿಕ್ತಾರದಲ್ಲ. ನಾನು ಅದೆಲ್ಲ ಹೇಳೋದಿಲ್ಲವ. ಆಕಿನೂ ಏನೋ ಕೆಲಸನ ಮಾಡ್ತಾ ಇದ್ದಾಳೆ. ಆಕಿದು ಶಾಪ್ ಐತಂತೆ, ಅದು ಎಂಥದ ಅಂದಪ್ಪ. ಈಗ ಫ್ಯಾಷನ್ ಡಿಸೈನರ್ ಕೋರ್ಸ್ ಮುಗಿಸ್ಯಾಳಂತೆ. ಆಕಿಗಂತ ಒಂದು ಅದು ಎಂಥದ ಬೋಟಿಕ ಪಟ್ಟಿಕ ಅದು ಶಾಪ್ ಹಾಕಿ ಕೊಟ್ಟಾರಂತ ಅವರಪ್ಪ. ಚಲೋ ಐತಿ. ಆಕೆ ಅದರದಕ್ಕೆ ವ್ಯವಹಾರ ಮಾಡಕ್ಕೆ ದುಡಿತಾಳೆ ಆಕಿನೂ. ಆಕಿಗೆ ಮನೆಯಾಗೆಲ್ಲ ಹೊರೆ ಬದುಕು ಮಾಡ್ಕೊಂಡು ಕುಂದ್ರಂದ್ರೆ ಮಾಡ್ಬೇಕಲ್ಲ. ಆದರೂ ಸಣ್ಣ ಪುಟ್ಟ ಹೇಳ್ತಿರ್ತೇನೆ, ಮಾಡ್ತಾಳೆ ಏನು? ಆಕೆ ಏನು ನಮ್ಮ ಮನ್ಯಾಗ ಕುಂತು ಕೆಲಸ ಮಾಡೋಕ್ಕೆಲ್ಲ. ಹೌದಾ? ಅಯ್ಯೋ, ಇವತ್ತೊಂದು ಅರ್ಬಿ ಅಂಗಡಿಗೆ ಹೋಗಿದ್ದೆ ಬೇವಾ. ಒಂಚೂರು ನಂಗೆ ಒಂದು ಡ್ರೆಸ್ ಬೇಕಾಗಿತ್ತಾ, ಬರೀ ಒಂದು ಡೇಗಷ್ಟೇ ಬಾಡಿಗೆಗೆ ಬೇಕಾಗಿತ್ತಾ. ಅದು ನನ್ನ ಫ್ರೆಂಡ್ ಮದುವೆಗೆ 4 ದಿನ ಫಂಕ್ಷನ್ ಅಲ್ಲ, ಸುಮ್ಮನೆ ಯಾಕೆ ಹೊಸ ತೊಗೊಳೋದು ಅಷ್ಟು ರೊಕ್ಕ ಕೊಟ್ಟು ಬೇಡ ಅಂತೇಳಿ 4 ದಿನಕ್ಕೆ ಒಂದು ಯಾವಾರ ತೊಗೊಳ್ಳೋಣ ಅಂತ ಹೋದ್ರೆ ಒಂದು ಇಷ್ಟ ಆಗಲಿಲ್ಲ. ನಂಗಂತೂ ಒಂದು ಇಷ್ಟ ಆಗಲಿಲ್ಲ. ಅದು ಎಷ್ಟು ಸೊಕ್ಕಿಲೆ ಮಾತಾಡ್ತಾಳಂತಿ ಓನರಕ್ಕೆ. ಅಯ್ಯೋ, ಈಕಿ ಅಂಗಡಿ ಒಳೆ ಬಂದೆ ಅನ್ನಂಗೆ ಆಗ್ಬಿಡ್ತು ನನಗೆ. ಚಲೋ ಆತ್ ತಗೋ, ಈಗ ನಮ್ಮ ಅತ್ತಿಗೆ ಮುಂದೆ ಐತೆ ಅಂದ್ರೆ ಯಾವ್ದು ಬೇಕಾದ್ರೆ ಹಾಕೊಂಡು ಹೋಗ್ಬೋದು, ಯಾವ್ದು ಬೇಕಾದ್ರೆ ಹಾಕೊಂಡು ಬರ್ಬೋದು. ಹೌದಿಲ್ಲ? ಯಾಹೂ ಅಸ್ತಾತ. ಆತ ಹೋಗ, ಬಾಂಡೆ ತಿಕ್ಕೋಗ. ಅಲ್ಲಿ ಮಲ್ಲಮ್ಮಜ್ಜಿ, ಏನು ಭಾಳ ನೆನೆಸ್ಕೊಂಡ್ಬಿಟ್ಟೆ ಅಂತ ನನ್ನ ಜೀವ ತಡಿಲಿಲ್ಲವ. ಆ ಕಡೆ ಬಿಕ್ಕತ್ತಕತ್ತು ಹೊಳ ಬಳ, ಅದಕ್ಕೆ ಬಂದೇ ಬಿಟ್ಟೆ ನೋಡಂತಡಿ ನಮ್ಮ ಅಜ್ಜಿ ಮಾಡಕತ್ತಾಳ ಅಂತೇಳಿ. ಅಲ್ಲ ಬೇಕಾ? ಬಾ ಅದ ಅನ್ಕೊಂಡು ನೋಡ. ಯಾಕೆ ನಮ್ಮ ಹಡಿಬಿಟ್ಟು ಗಿರ್ಜಿ ಬಂದೇ ಇಲ್ಲ. ಆರಾಮಾದ್ಲು ಬಿಟ್ಲು ಅಂತೇಳಿ ಬಾ ಆರಾಮಾಗಿ ಅಲ್ಲ. ಒಟ್ಟು ನಿನ್ನ ಹಿಡ್ದವ್ರು ಯಾರಿಲ್ಲ. ಶಾಂತವ, ಇದು ಏನದ ಒಂದಿಟ್ಟು ಇದು ತಗೊಂಬರ್ಬಾರ, ದಾಸಿ ಹಾಕೊಂಬ. ನಮ್ಮ ಗಿರ್ಜಿ ಬಂದಾಳ, 1-2 ದಾಸಿ ಹಾಕಿ ಕೊಡು ತಿನ್ಲಿ. ದಾಸ್ಯ ನನಗ? ಅಜ್ಜಿ
ನಿನ್ ಮನ್ಸು ಈ ಮನಿ ಅಷ್ಟು ದೊಡ್ಡದು. ನಿನ್ ಮನ್ಸು ಈ ಮನಿ ಇಷ್ಟು ದೊಡ್ಡದು. ಎಷ್ಟು ಒಳ್ಳೆ ಮನಸ್ಸಿನಿಂದ ನನಗೆ ದೋಸೆ ಹಾಕೊಂಬ ಅನ್ನತ್ತಿಯಲ್ಲ. ಏನೋ ದೊಡ್ಡ ದೋಸೆ ಬೇಕಾ? ಹೂನ ಹಂಚು ಎಷ್ಟೈತೆ ಅಷ್ಟು ಹಾಕ್ತಾಳ. ಹಂಚು ಮಿಕ್ಕಿ ಹಿಟ್ಟು ಹಾಕಕತ್ತೇನ? ನೋಡವ ಕೇಳಿಸ್ಕೊಂಡೆ, ದೊಡ್ಡ ದೋಸೆ ಬೇಕಂತಕಿಗೆ ಒಂದು 4 ಚಮಚ ಹಿಟ್ಟು ಹಾಕಿ ಹಂಚು ಎಷ್ಟೈತೆ ಅಷ್ಟು ತಿಕ್ಕಿ ತಗೊಂಬ ದೋಸೆ. ಎಲ್ಲ ಸೈ ಸೈ. ಈ ಕಿವಿ ಕೇಳಾರ್ದೊಂದು ತಡ್ಕೊಳಕ್ಕಾಗಂಗಿಲ್ಲಪ್ಪ, ತಡ್ಕೊಳಕ್ಕಾಗಂಗಿಲ್ಲ. ತಿನ್ನಕ್ಕಾಗಲ್ಲ? ನೀನು ಅಂದೆಲ್ಲೇ ದೊಡ್ಡ ದೋಸೆ ಬೇಕಂತೇಳಿ. ಈಗ ನೋಡಿ ತಿನ್ನಕ್ಕಾಗಲ್ಲ ಅಂದ್ರೆ ಕುಂದ್ರ ಈಗ ಹೆಂಗ ಗುಳಿಗೆ ಔಷಧ ಮುಗಿದ್ವೋ ಏನಿನ್ನೂ ತೊಗೊಳವದಾವ? ಅದಾವು ಗುಳಿಗೆ ತೊಗೊಳವ, ಇನ್ನೂ ಅದಾವ ಬೇ. ಹೆಂಗ ಎದಿ ಲಬ್ ಡಬ್ ಅಂತ ಚಂದಾಗಿ ಬಡ್ಕೊಳಕತ್ತೈತನ ಈಗ? ಬಡ್ಕೊಳಕತ್ತೈತಿ. ಅವಾಗೂ ಲಬ್ ಡಬ್ಬ ಅಂತಿತ್ತು ಬಿಡ ನಿಮ್ಮ ಅವನು. ಏನಾರು ಒಂದು ಕೇಳ್ಕೊಂತಗ. ಅವಾಗೂ ಲಬ್ ಡಬ್ಬೆ ಅಂತಿತ್ತು, ತೂತಾಗಿತ್ತು ಅಷ್ಟೇ. ಈಗೂ ಲಬ್ ಡಬ್ಬೆ ಅಂತತಿ. ಅದು ಏನಿಲ್ಲ, ಮತ್ತೆ ಏನು ಮಾಡಾಕತ್ತೈತಿ ಬೇ, ಮನುಷ್ಯ ಕಷ್ಟ ಅಂತ ಬರವಲ್ಲ. ಆದರೂ ಅರವಿಂದ್ ಬಂದ ಒಂದು ದೇವ್ರ ಗತೆ ಕಾಪಾಡಿದ ಬಿಡ. ಮತ್ತೆ ಗಿರ್ಜಿ ನಾಷ್ಟ ಏನು ಮಾಡಿದ್ದಿ? ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಶಾಂತಕ. ಉಪ್ಪಿಟ್ಟು ಮಾಡಿ ಹುಡುಗು ಅದನ್ನ ತಿನ್ನಿಸಿ ಅವಂಗ ಒಟ್ಟು ಬಿಸಿ ಅನ್ನ ಮಾಡಿ ಪುಳಿಯೋಗರೆ ಮಾಡಿ ಕಲಿಸಿ ಕಟ್ಟಿದೆ. ಯವ್ವ ಅವ್ನು ಡಬ್ಬಿ ಕಟ್ಟಿ ಕಳ್ಸಿನಿ ಅಂದ್ರೆ ನನಗೊಂದು ಸಾಹಸ. ಇವರು ಉಪ್ಪಿಟ್ಟು ತಿಂದು ಮಠದ ಕಡೆ ಹೋದ್ರೆ ಮಠದಾಗ ಊಟ ಕತ್ತಿ ಇವ್ರದ್ದು. ಮತ್ತು ಅಲ್ಲೇ ಅಲ್ಲ ಕೆಲಸ ಇವ್ರದ್ದು. ಅಜ್ಜನ ಮಠದಾಗ ಒಂದು ನಮಗೆ ಚಿಂತಿಲ್ಲವ ಯವ್ವ. ಆತಾಗ ಉಪ್ಪಿಟ್ಟು ಅಕಸ್ಮಾತ್ ಬೆಳಗ್ಗೆ ನಾಷ್ಟ ತಿನ್ಲಿ ಬಿಡ್ಲಿ 11 ಗಂಟೆ ಮಟ್ಟ ಅಜ್ಜನ ಮಠದಾಗ ನಾಷ್ಟ ಇದ್ದೇ ಇರ್ತೈತಿ. ಉಪ್ಪಿಟ್ಟು ಮಾಡಿರ್ತಾರ, ಪಲಾವ್ ಮಾಡಿರ್ತಾರ, ಇದ್ದೇ ಇರ್ತೈತಿ. ಹೌದಿಲ್ಲ? ಅದಕ್ಕೆ ಇಲ್ಲಿ ತಿನ್ನಕ್ಕಾಗಿಲ್ಲ ಅಂದ್ರು ಅಲ್ಲಿ ಮಠಕ್ಕೆ ಹೋಗ್ಬಿಡ್ತಾರ, ಅಲ್ಲೇ ಮಠದಾಗ ತಿಂತಾರೆ. ಮಧ್ಯಾಹ್ನ ಮತ್ತೆ 1 ಗಂಟೆ ಅಂದ್ರೆ 1:30 ಅಂದ್ರೆ ಊಟ ಚಾಲು ಆಕತಿ. 3:30 ಮಟ್ಟ 3 ಗಂಟೆ ಮಟ್ಟ ಊಟ ಇರ್ತೈತಿ. ರಾತ್ರಿ ಮತ್ತೆ ಊಟ ಇರ್ತೈತಿ. 8:30 ಸ್ಟಾರ್ಟ್ ಆಗಿ 11 ಗಂಟೆ ಮಟ್ಟ ಊಟ ಇರ್ತೈತಿ. ಅದೊಂದು ಚಿಂತಿಲ್ಲವ. ಅಜ್ಜನ ಮಠಕ್ಕೆ ಯಾರ ಬಂದ್ರು ಉಪವಾಸ ಹೋಗು ಮಾತೇ ಇಲ್ಲ. ಊಟ 3 ಹೊತ್ತು ಇರ್ತೈತಿ ನೋಡುವ. ಅಯ್ಯೋ ಮನೆ ಸುದ್ದಿ ಗೊತ್ತಾತು. ಆ ಮಠದ ಆಜು ಬಾಜುಕ ಆಸ್ಪಾಸ್ ಇರ್ತಾರ ನೋಡು, ಎಷ್ಟೋ ಮಂದಿ ಇರ್ತಾರ ನೋಡು. ಎಲ್ಲರೂ ಅಂತ ನಾ ಹೇಳಂಗಿಲ್ಲ, ನಾವು ಒಂದಿಷ್ಟು ಮಂದಿ ನೋಡೇನಿ. ಅವರು ಇವು ಬೆಳಿಗ್ಗೆ ಏನು ಎದ್ದು ಜಳಕ ಮಾಡಿ ಶಿಸ್ತಾಗಿ ಒಂದು ಪತ್ಲಾಗಿತ್ಲ ಉಟ್ಕೊಂಡು ಪಟ ಹೋಗ್ತಾರ ಮಠಕ್ಕೆ. ಅಲ್ಲೇ ನಾಷ್ಟ ಮಾಡ್ಕೊಂಡು ಮನೆಗೆ ಬಂದ್ಬಿಡೋದು ಕೆಲಸ ಮಾಡಕ್ಕೆ. ಮನೆ ಬಾಂಡೆ ಅರಿಬಿ ಒಗ್ಯಾಣ ಮಾಡ್ಕೊಂಡು ಒಬ್ಬರ ಇದ್ದವ್ರು ಹೇಳತ್ತೀನಿ. ಈ ಮಕ್ಕಳು ಮರಿ ಇದ್ರೆ ಆಗಲ್ಲ, ಮತ್ತು ಅವಕ್ಕೆಲ್ಲ ಕಟ್ಬೇಕಲ್ಲ ಮಾಡ್ಬೇಕಲ್ಲ. ಎಲ್ಲರೂ ಹೋಗ್ತಾರಂತ ನಾ ಹೇಳಂಗಿಲ್ಲ. ಈಗ 2 ಗಂಡ ಹೆಂಡತಿ ಇರ್ತಾರ, ಇಲ್ಲ ಒಂದು ಅತ್ತಿ ಸಸ್ತ್ಯಾರ ಮನ್ಯಾಗ ಯಾವಾರ ಹುಡುಗರು ಏನಾರ ಇದ್ದರು ಇರ್ತಾರ ನೋಡು. ಅಂತಾರೆ ಏನು ಮಾಡ್ತಾರೆ ಗೊತ್ತೇನ? ಬಡ ಎದ್ದು ಹೇಳ್ತಾರೆ. ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪಟ ನೀವು ಹೋಗಿ ನಾಷ್ಟ ಮಾಡಿ ಬಾ, ಆಮೇಲೆ ನಾವು ಹೋಗ್ಬರ್ತೀನಿ ಅಂತೇಳಿ 11 ಗಂಟೆ ಮಟ್ಟ ಇದ್ದೇ ಇರ್ತೈತಿ. ಹೆಣ್ಮಕ್ಳು ಹೇಳ್ತತ್ತೆ ಹೋಗಿ ನಾಷ್ಟ ಮಾಡ್ಕೊಂಡು ಮತ್ತೆ ಅರಿಬಿ ಒಗ್ಯಾಣ ಬಾಂಡೆ ಮಾಡ್ಕೊಂಡು ಮಧ್ಯಾಹ್ನ ಮತ್ತೆ ಹಂಗೆ 1-2 ರೊಟ್ಟಿ ಮಾಡ್ಕೊಂಡಿರ್ತಾರೆ ಮನ್ಯಾಗ ತಿನ್ನಕ್ಕೆ. ರೊಟ್ಟಿ ಗಿಟ್ಟಿ ತಿಂದು ಮತ್ತು ಮನ್ಯಾಗ 1-2 ರೊಟ್ಟಿ ತಿನ್ನೋದು, ಅಲ್ಲಿ ಹೋಗಿ ಮಸ್ತ್ ಅನ್ನ ಸಾರದು ಉಂಡು ಬರೋದು. ಅಲ್ಲೇ ಆದರೂ ಏನು ಶಿರಾ ಮಾಡಿರ್ತಾರ, ನುಚ್ಚು ಮಾಡಿರ್ತಾರ, ಸಜ್ಜಕ ಮಾಡಿರ್ತಾರ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ ಎಲ್ಲ ಇರ್ತಾವೆ. ಹೌದಿಲ್ಲ? ತಿಂದು ಮಸ್ತ್ ಉಂಡು ಬಂದ್ಬಿಡ್ತಾರೆ. ರಾತ್ರಿನೂ ಅಷ್ಟೇ. ರಾತ್ರಿನೂ ಗಂಡ್ಮಕ್ಳು ಮನೆಗೆ ಬರ್ತಾವಲ್ಲ ಅಂತೇಳಿ ಅಡುಗೆ ಮಾಡಿರ್ತಾರೆ ಎಷ್ಟೋ ಮಂದಿ. ಮತ್ತೆ ಯಾವ ಗಂಡ್ಮಕ್ಳದ್ದು ಏನಾದ್ರು ಕೆಲಸ ಇತ್ತಪ್ಪ, ಊರ್ನಾಗ ಹೋಗಿದ್ವು, ಅಡಿಗೆ ಚಿಂತಿಲ್ಲ ಅಂದ್ರೆ ಸಿದಮಾವಾಗ ಮಠಕೊಂಡು ಬಾ. ಯೋ ಅಲ್ಲಿದ್ದಾರ್ದಂತರೂ ಭಾರಿ ಸುಖವ. ಮನೆಗೆ ರೇಷನ್ ಹಾಕ್ಸು ಬಿಡು. ಅಜ್ಜನ ಮಠ ಒಂದೈತಿ ನೋಡಿ, ಚಿಂತಿಲ್ಲ. ಎಲ್ಲರೂ ಮಾಡಲ್ಲ, ಕೆಲವ್ರು ಮಾಡ್ತಾರ. ಹಂಗೆ ಮಾಡಕತ್ತೆ. ಎಲ್ಲರೂ ಎಲ್ಲಿ ಮಠಕ್ಕೆ ಹೋಗಿ ಕಾಯ್ಕೊಂಡು ಕುಂದಿರ್ತಾರ. ಮತ್ತೆ ಅಶ್ವಿನಿದೇನ ಮದುವೆ ನಿಶ್ಚಯ ಆಗೈತಂತಲ್ಲ ಶಾಂತಕ? ಹೂನವ ಮದುವೆ ನಿಶ್ಚಯ ಆಗೈತಿ. ಆರಾಮ್ರಿ ಗಿರ್ಜಕ್ಕ? ಆರಾಮದೇ ನೋಡುವ ಪಾರ್ವತಿ. ಆರಾಮದಿಯಾ? ಹುಡುಗರು ಏನು ಮಾಡತ್ತಾವು? ಇನ್ನ ಎದ್ದಿಲ್ರಿ, ಮಕ್ಕೊಂಡವು. ಒಬ್ಬ ಎದ್ದಿದ್ದ, ಹಾಲು ಕುಡ್ದ ಮತ್ತೆ ಮಕ್ಕೊಂಡ. ಹೌದಾ? ಅಶ್ವಿನಿದು ಮದುವೆ ಇದಾಗೈತಂತಲ್ವ? ಮದುವೆ ನಿಶ್ಚಯ ಆಗೈತ್ರಿ. ಈ ಶುಕ್ರವಾರ ದಿನ ಎಂಗೇಜ್ಮೆಂಟ್ ಅಂತ ಇದ್ರಪ್ಪ. ಹೌದಾ? ಮತ್ತೆ ಆಯಾರ ಏನು ಕೊಡ್ಬೇಕು ಶಾಂತಕ? ಕೊಡ್ಬೇಕವ ಆಯಾರ ಏನಾರು ಕೊಡ್ಬೇಕು. ಅವ್ರದ್ದೇನು ಋಣ ಸ್ವಲ್ಪ ಐತೆ ನಮ್ಮ ಮೇಲೆ. ಪಾಪ ಎಲ್ಲದಕ್ಕೂ ಆಸರಾಗ್ಯಾರ. ಸುಳ್ಳ ಯಾಕನ್ಬೇಕು, ಜಗ್ಗ ಆಸರಾಗ್ಯಾರ ನಮ್ಗೆ ಅವರು. ಆಯಾರ ಏನಾರು ಒಂದು ಚಲೋದೇ ಕೊಡ್ಬೇಕು. ಒಂದು ಬಂಗಾರ ಬೆಳ್ಳಿ ಅಂತರೂ ನನ್ನ ಬೆಳ್ಳಿದು ಏನಾರು ಕೊಡ್ಬೋದು. ಬಂಗಾರದ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ. ಹೌದು ಶಾಂತಕ, ಏನು ಮಾಡ್ಬೇಕಂತ ಮಾಡಿ ವಿಚಾರ ಮಾಡ್ಬೇಕವ. ಇನ್ನು ಏನು ಕೊಡೋದ ಏನು ಬಿಡೋದ ಅಂತ ಗೊತ್ತಿಲ್ಲ. ಕಾಲನ್ ಚೈನಾಗಿನ ಕೊಟ್ಟೇವಿ ಅನ್ನಕ್ಕೆ ಈಗಿನ ಕಾಲದ ಹುಡುಗಿಯಾರು ಎಲ್ಲಿ ಚೈನ್ ಹಾಕೋತಾವ ನೋಡ್ತಿಲ್ಲ ನೀನೆ. ನೆಟ್ಟದ ಚೈನನ್ನ ಹಾಕೊಳ್ಳಲ್ಲ. ಮತ್ತೇನು ಕೊಟ್ಟಿಯವ? ಇನ್ನು ಮನ್ಯಾಗ ಉಪಯೋಗ ಆಗುವಂಥವು ಏನಾರ ಕೊಡ್ಬೇಕಷ್ಟ ತಂದು. ಇರ್ತ ನಿಧಾನ ಕೆತ್ತನೆ ಮಾಡಿಕೊಡು. ಮತ್ತು ನಾವು ಒಂದು ಏನಾರು ಕರೆದ್ರೆ ಹೋಗಿ ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲ. ಶಾಂತವ, ನಿನ್ನ ಮಗಳಿಗೆ ಒಟ್ಟು ಫೋನ್ ಹಚ್ಚ. ಯಾಕ್ರಿ ಇತ್ತೀರ? ಫೋನ್ ಹಚ್ಬೇಕಾ? ಫೋನ್ ಹಚ್ಚು. ಅದು ನನ್ನ ತಲೆ ಕೂದ್ಲಕ್ಕೆ ಒಂದು ಕಲರ್ ತುಂಬ ಅನ್ನ. ಅಬ್ಬಬ್ಬಬ್ಬ, ಕರೆ ಬಣ್ಣ ಕೂದ್ಲಕ್ಕೆ ಯಾಕೆ ಬೇ? ಕರೆ ಬಣ್ಣ ಹೊಡ್ಕೊಂಡು ಏನಾರ ಗಂಡು ನೋಡಕ್ಕೆ ಹೋಗ್ಬೇಕಾಗಿತ್ತು. ಈಗ ಯಾರು ಹುಡುಗ ಬರ್ತಾನೆ ನೋಡಕ್ಕೆ?
ಹುಡುಗರ್ಗತ್ತೆ ಕಾಣ್ತೇನೆ ಅಂತೀಯ? ಹ್ಞೂನ, ಅದು ಏನು ಗೊತ್ತನ, ತಲೆ ಕೂದ್ಲಕ್ಕೆ ಬಣ್ಣ ಹೊಡ್ಕೊಂಡು ಹುಡುಗರ್ಗತ್ತೆ ಕಾಣೋದಲ್ಲ, ಈ ಬಿಳೆ ಕೂದ್ಲ ತಲೆ ಭಾಳ ಕಡಿತವ್ವ ಯವ್ವ ಆತಗ, ತಲೆ ಕೌಚದ್ದಂಗೆ ಆಕತ್ತತ್ತಾಗ. ಅದ್ರ ಸಂಬಂಧ ಒಂಚೂರು ಈ ಕರೆ ಬಣ್ಣ ಹೊಡ್ಕೊಂಡ್ರೆ ಏನದು ತಲೆ ಕೂದ್ಲ ಕರೆ ಬಣ್ಣ ಹೊಡ್ಕೊಂಡ್ರೆ ತಲೆ ಕಡಿಯೋದು ಕಡಿಮೆ ಆಕತಿ ಅಂತ ಅಷ್ಟೇ. ಅದ್ರ ಸಂಬಂಧ. ಓ ಅದಕ್ಕೆ ನಾ ಅದೇ ಅಂದೆ ಏನಪ್ಪ ಇದೆ ಅಂತೇಳಿ. ಆಗ್ಲಿ ಅಲ್ಲ, ಎಷ್ಟೊತ್ತ ನಾ ಹುಡುಗಿ ಒಂದೆರಡು ದೋಸೆ ಹಾಕಿ ಕೊಡು ಪಾಪ ತಿನ್ಲಿ ಅಂತೇಳಿ ಮೊದ್ಲ ಹಾಟ್ನ್ಯಾಗ ಹೋಲಾಗಿ ಈಗ ಎದ್ದು ಬಂದಾಳ. ಅವ್ವಾ ಗಿರ್ಜಿ ತಡಿ, ನಿಂಗೆ 2 ದೋಸೆ ಹಾಕೊಂಬರ್ತೇನೆ, ಇಲ್ಲಾಂದ್ರೆ ನಮ್ಮ ಮತ್ತೆ ನೆನ್ ಬಿಡೋದಿಲ್ಲ. ತಡಿ ಕುಂದ್ರ. ಏನು ಪ್ರೀತಿ, ಏನು ಕಾಳಜಿ ನನ್ನ ಮ್ಯಾಗ. ಎಲ್ಲಿ ಹೋಗಿದ್ರಿ? ಎಷ್ಟೊತ್ತಲ್ಲ ಮನೆಗೆ ಬರ್ಲಿಲ್ಲ ನೀ ದೌಡ? ಯವ್ವ ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿಂದ ಅಲ್ಲೇ ಸೀರೆ ತೊಗೊಂಬಂದಿದ್ರ. ಇವತ್ತು ಏನಾದ್ರು ಗೊತ್ತನವ, ಇವತ್ತು ಅತ್ತಿಯರು ಸೀರೆ ತೊಗೊಂಬಂದಿದ್ರ. ಅದನ್ನ ಇವ್ರ ಕೈಯಾಗ ಕೊಟ್ಟು ನಮ್ಮ ಅಂಗಡಿಗೆ ಕಳಿಸಿದ್ರ. ಅದು ಡಿಸೈನ್ ಎಲ್ಲ ರೆಡಿ ಮಾಡಿಸ್ಕೊ ಅನ್ನಕ್ಕೆ ಬ್ಲೌಸ್ ಅಂತೇಳಿ. ಅದು ಇವತ್ತು ಅತ್ತಿಯರು ತೊಗೊಂಡು ಕೊಟ್ಟಿದ್ರಲ್ಲ, ಮತ್ತು ನನ್ಗೆ ಗಾಗ್ರಾ ಉಟ್ಕೋತೀನಿ, ಸೀರೆ ಬೇಡ ಅಂತ ಹೇಳಿದೆ. ಅದ್ರ ಸಂಬಂಧ ಅವರು ಮತ್ತೆ ವಾಪಸ್ ಬಂದು ನಾನು ಕರ್ಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಆ ಸೀರೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿಸಿ ನಾನೊಂದು ಚಲೋದು ಗಾಗ್ರಾ ತೊಗೊಂಡು ಬಂದೆ. ಅಲ್ಲ, ನಾನು ಕೇಳಿಸ್ಕೊಂಡೆ ಪಾಪ ಸೀರೆ ಉಡು ಅಂತಂದ್ರೆ ಹ್ಞೂ ಅನ್ನೋದು ಬಿಟ್ಟು ನೀ ಯಾಕೆ ಗಾಗ್ರಾ ಉಡ್ತೇನೆ ಅಂದಿ? ಯವ್ವಾತಿ ನೀ ಸುಮ್ಮನೆ ಇರ್ತೀಯ? ಯಾರು ಗಾಗ್ರಾ ಹಾಕೋತಾರ ಫಂಕ್ಷನ್ ಎಂಗೇಜ್ಮೆಂಟಿಗೆ? ಸೀರೆ ಉಟ್ರೆ ಇದು ಯಾರು ಸೀರೆ ಉಡ್ತಾರೆ ಎಂಗೇಜ್ಮೆಂಟಿಗೆ? ಗಾಗ್ರಾ ಹಾಕೊಂಡ್ರೆ ಚಂದ ಅದ. ನೀ ಸುಮ್ಮನೆ ನೀ ಓಟ ಹಚ್ಬೇಡ, ನಿಂದಲ್ಲ ಎಂಗೇಜ್ಮೆಂಟ್ ನಮ್ದು. ಅದು ಅಲ್ಲದೆ ಅವ್ವ ನಮ್ಮ ಅತ್ತಿ ಹೇಳ್ಕಳ್ಸ್ಯಾರ ಇವ್ರ ಕೈಯಾಗ, ಅಯ್ಯೋ ಹಸಿರು ಕಲರ್ ಚೂಡಿದಾರ ನೀ, ಇದು ಹಸಿರು ಕಲರ್ ಗಾಗ್ರಾನೇ ಆಗ್ಬೇಕಂತ ಗೊತ್ತಾ? ಹಸಿರು ಕಲರ್ನ ತಗೋ ಅನ್ನಪ್ಪ, ಹಸಿರು ಕಲರ್ ಸೀರೆ ಉಡಿಸ್ತಾರ ಎಳೆಕ, ಮತ್ತು ಹಂಗಾರೆ ಉಡಲ್ಲ ಅಂತಂದ್ರೆ ಹಸಿರು ಕಲರ್ ಇದು ಹಾಕೋ ಅನ್ನಪ್ಪ ಅಂತ ಹೇಳ್ಕಳ್ಸಿದ್ರು. ಮತ್ತು ಹಸಿರು ಕಲರೇ ಹುಡುಕಿ ಗಾಗ್ರಾ ತೊಗೊಂಡೆ ಚಲೋದು. ಎಲ್ಲೈತಿ ತಂದಿಯಾ? ಇಲ್ಲ, ಸ್ವಲ್ಪ ತೋಳೋದು ಹಚ್ಚೋದಿತ್ತ, ಆಲ್ಟ್ರೇಷನ್ ಮಾಡಿಸ್ಕೋಬೇಕಲ್ಲ ಸ್ವಲ್ಪ ನನಗೆ ಹೆಂಗೆ ಬೇಕಂಗೆ. ಅದ್ರ ಸಂಬಂಧ ಅಲ್ಲೇ ಇಟ್ಕೊಂಡು ನಾನು ಶಾಪಿಗೆ ಇಟ್ಟು ಬಂದೆ. ಈಗ ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದು ನಿಂಗೆ ಹಾಕಿ ತೋರಿಸ್ತೇನವ. ಶುಕ್ರವಾರ ದಿನ ಎಂಗೇಜ್ಮೆಂಟ್ ಅಂತ ಹೇಳ್ಯಾರ ನೋಡು. ಅದು 8ರಿಂದ 12 ಗಂಟೆ ಒಳಗೆ ಮುಗಿದ್ ಬಿಡ್ಬೇಕಂತ. ಮತ್ತೆ ಶಾಸ್ತ್ರ ಸಂಪ್ರದಾಯ ಟೈಮಿಂಗ್ ಇರ್ತಾವ ಎಲ್ಲ. ರಾವು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ಅವೆಲ್ಲ ಇರ್ತಾವ ಗೊತ್ತನ. ಅಭಿಜಿತ್ ಲಗ್ನ ಹಿಂಗೆಲ್ಲ ಇದ್ದೊತ್ನಾಗ ಅವೆಲ್ಲ ಮುಗಿದ್ ಬಿಡ್ಬೇಕು. ಹೆಂಗೆ ಯಾವಾಗ ಬೇಕು ಅವಾಗ ಮಾಡುವಲ್ಲ ಅವೆಲ್ಲ. ನೀನು ಅವ್ರ ಸೊಸಿ ಆಗ್ಬೇಕಿತ್ತತ್ತಿ, ಹೊಂದಾಣಿಕೆ ಅಕ್ಕಿತ್ತಿಬ್ರಿಗೆ. ಅದು ಬಿಡಿಗೆ ಹೋಗ್ಲಿ. ಇದು 8-9 ಅಷ್ಟೊತ್ತಿಗೆ ಐತೆ ಅಂತ ನೋಡವ. ನನಗೆ ಹೇಳಿದ್ರು, ಅಪ್ಪಗೆ ಹೇಳಿರ್ಬೇಕು, ಅಪ್ಪ ಬಂದು ನಿಮ್ಗೆ ಹೇಳ್ತತಿ. ಹೌದಾ? ಇವತ್ತು ಮಂಗಳವಾರ, ಬುಧವಾರ ಗುರುವಾರ 2 ದಿನ ಉಳಿತಲ್ಲ. ಅಯ್ಯೋ, ಎಲ್ಲ ತಯಾರಿ ಮಾಡುವಲ್ಲ ಸುಮಾರು ಅದಾವಪ್ಪ. ನೀನೇನವ ತಯಾರಿ ಮಾಡೋದು? ಹುಡುಗನ ಕಡೆ ಅಲ್ಲ ಎಂಗೇಜ್ಮೆಂಟ್ ಮಾಡೋದು. ಎಲ್ಲ ತಯಾರಿ ಅವ್ರು ಮಾಡ್ತಾರ. ನಮ್ದೇನಿದ್ರು ಮಸ್ತಾಗಿ ರೆಡಿಯಾಗಿ ಹುಡುಗಿ ಕರ್ಕೊಂಡು ಹೋಗೋದಷ್ಟೇ.